ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ತಸ್ಯೋದರಸ್ಥಜಗತಸ್ಸದಮಂದಸಾಂದ್ರಸ್ವಾನಂದತುಷ್ಟವಪುಚೋಪಿ ರಮಾರಮಸ್ಯ ಭೂತ್ಯೈ ನಿಜಾಶ್ರಿತಜನಸ್ಯ ಹಿ ಸೃಜ್ಯ ಸೃಷ್ಟೌ ಈಕ್ಷಾ ಬಭೂವ ಪರನಾಮ ನಿಮೇಶಕಾಂತೆ. ಉದರಸ್ಥ ಜಗತಃ, ಇಡೀ ಬ್ರಹ್ಮಾಂಡ ಅವನ ಹೊಟ್ಟೆ ಒಳಗಡೆ ಇದೆ ಅಂದರೆ ಬ್ರಹ್ಮಾಂಡದ ಕೋಟಿಪಟ್ಟು ವ್ಯಾಪ್ತಿ ಅವನಲ್ಲಿ ಇದೆ ಅಂತ ಅರ್ಥ. ದೇವರ ಆನಂದದ ವಿಶೇಷಗಳನ್ನು ಹೇಳ್ತಾ ಇದ್ದಾರೆ. ಒಂದು ಸತ್ ನಿರ್ದುಷ್ಟ, ಅಮಂದ ಹಿರಿದಾದ, ಸಾಂದ್ರ ನಿಬಿಡವಾದ, ಸ್ವಾನಂದ ಸ್ವರೂಪಭೂತವಾದ ಆನಂದದಿಂದ ಇದ್ದರೂ ದೇವರಿಗೆ ಸೃಜ್ಯ ಸೃಷ್ಟೌ ಈಕ್ಷಾ ಬಭೂವ, ಸೃಷ್ಟಿಗೆ ಯೋಗ್ಯರಾದವರ ಸೃಷ್ಟಿಯಲ್ಲಿ ಬಯಕೆ ಮೂಡಿತು. ಆ ದೇವರಿಗೆ ಇನ್ನೊಂದು ವಿಶೇಷಣ ರಮಾರಮ ಅಂತ. ರಮಾರಮ ಅಂದರೆ ಒಂದು ಅರ್ಥ ನಮಗಾಗೋದು ಲಕ್ಷ್ಮೀದೇವಿಗೆ ಆನಂದವನ್ನಿತ್ತವ, ರಮಾಂ ರಮತೆ ಅಥವಾ ರಮಯತಿ ಇತಿ ರಮಾರಮಃ, ಈ ರೀತಿ. ಇನ್ನೊಂದು ಅರ್ಥವನ್ನು ನಿರ್ಣಯ ಭಾವಚಂದ್ರಿಕಾಕಾರರು ನಿರೂಪಣೆ ಮಾಡ್ತಾರೆ. ಸತೋ ರಮಯತೀತಿ ರಮಃ, ಸಜ್ಜನರಿಗೆ ಆನಂದವನ್ನು ನೀಡುವವ ರಮ. ಅರಮ, ದುರ್ಜನರಿಗೆ ಆನಂದವನ್ನು ನೀಡದವ. ರಮ ಮತ್ತು ಅರಮ, ರಮ ರಮ ಅಂತ ಕಠೋಪನಿಷತ್ತು ಆ ರೀತಿ ಹೇಳುತ್ತೆ. ಕಸ್ತಂ ಮದಾಮದಂ ದೇವಂ ಮದನ್ಯೋ ಜ್ಞಾತುಮರ್ಹತಿ ಅಂತ. ಅಲ್ಲಿ ಮದಾಮದ ಅಂತಂದರೆ ಆನಂದವನ್ನು ನೀಡುವವ, ಆನಂದವನ್ನು ನೀಡದವ ಅಂತ, ಹಾಗೆ ಅರ್ಥ. ಇಲ್ಲಿಯೂ ರಮಾರಮ ಅಂತನ್ನುವಲ್ಲಿ ಎರಡರ್ಥ. ಒಂದು ಲಕ್ಷ್ಮಿಗೆ ಆನಂದವನ್ನು ನೀಡುವವ ಅಂತ, ಇನ್ನೊಂದು ಸುಖ ದುಃಖಗಳೆರಡನ್ನೂ ಕೂಡ ಯೋಗ್ಯರಾದವರಿಗೆ ಕೊಡುವವ ಅಂತ. ಇನ್ನು ನಿಜಾಶ್ರಿತ ಜನಸ್ಯ ಭೂತ್ಯೈ, ಅವನಿಗೆ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಇಷ್ಟ ಮೂಡಿತು. ಯಾಕೆ? ನಮ್ಮ ಸೃಷ್ಟಿಗೆ ಒಂದು ಉದ್ದೇಶ ಕೆಲವೊಮ್ಮೆ ಇರುತ್ತೆ, ಕೆಲವೊಮ್ಮೆ ಇರಲ್ಲ. ಉದ್ದೇಶ ಇದ್ರೂ ಅದರ ಅಂತಿಮ ಹಂತ ನಮಗೆ ಗೊತ್ತಿರಲ್ಲ. ಇದೆಲ್ಲ ನಾವು ಮಕ್ಕಳನ್ನು ಸೃಷ್ಟಿ ಮಾಡ್ತೇವೆ, ಇದರ ಅಂತಿಮ ಹೀಗಿರಬೇಕು ಅಂತ ಬಯಸ್ತೇವೆ ವಿನಃ ಅದೇ ಉದ್ದೇಶ ಅಲ್ಲಿ ಸಫಲ ಆಗತ್ತೆ ಅನ್ನೋದು ಗೊತ್ತಿಲ್ಲ ನಮಗೆ. ನನ್ನ ಮಗ ಅಥವಾ ಮಗಳು ಈ ದೇಶದ ಸತ್ಪ್ರಜೆಯಾಗಿ ಮುಂದುವರಿಬೇಕು ಅನ್ನುವ ಬಯಕೆ ಇದೆ, ಆದರೆ ಹಾಗಾಗಬೇಕು ಅಂತ ಇಲ್ಲ. ಅದು ದೇವರಿಗೆ ಬಿಟ್ಟದ್ದು. ಅವರಿಗೆ ಸಿಗುವ ಪರಿಸರ, ಆಮೇಲೆ ಅವರಲ್ಲಿ ಮೊಳೆಯುವ ಆಲೋಚನೆಗಳು, ನಮಗೆ ಗೂಢವಾಗಿರುವ ಅವರ ಸ್ವಭಾವ, ಸಾತ್ವಿಕರೋ ರಾಜಸರೋ ತಾಮಸರೋ, ಅವರು ಎದುರಿಸಬೇಕಾದ ಕಾಲ, ಅವರು ಕಾಲ ಕಳೆಯಬೇಕಾದ ದೇಶ, ಇದ್ಯಾವುದು ನಮಗೆ ಐಡಿಯಾ ಇರೋದಿಲ್ಲ. ಅವರ ಕಾಲದಲ್ಲಿ ಏನೇನಾಗತ್ತೆ ನಮಗೆ ಗೊತ್ತಿರಲ್ಲ. ನಮ್ಮ ಕಾಲದಲ್ಲಿ ಹೀಗಾಗತ್ತೆ ಅಂತ ನಮ್ಮ ತಂದೆ ತಾಯಿಗಳಿಗೆ ಹೇಗೆ ಗೊತ್ತಿರೋದಿಲ್ವೋ ಹಾಗೆ ಗೊತ್ತಾಗೋದಿಲ್ಲ. ಹೀಗಾಗಿ ದೇವರ ಸೃಷ್ಟಿ ಉದ್ದೇಶಪೂರ್ವಕವೇ? ದೇವರು ಸೃಷ್ಟಿ ಮಾಡಬೇಕಾದ್ರೆ ಈ ತರಹದ ಎಲ್ಲ ಬೆಳವಣಿಗೆಗಳನ್ನು ನಿರೀಕ್ಷಿಸಿದ್ನೇ? ಜಗತ್ತು ಈ ರೀತಿ ಹೋಗುತ್ತೆ ಅಂತ ಹೇಳಿ ಅನ್ನಿಸಿತ್ತೆ? ನಿಯಮಗಳನ್ನು ಜೀವ ತಾನೇ ಕಂಡು ಹಿಡಿದುಕೊಂಡು ತನ್ನ ಸೌಲಭ್ಯಗಳನ್ನು ನಿರ್ಮಾಣ ಮಾಡಿಕೊಳ್ತಾನೆ ಅಂತ ಅವನಿಗೆ ಅನ್ನಿಸಿತ್ತೆ.
ಈ ಎಲ್ಲ ಪ್ರಶ್ನೆಗಳು ಬೇರೆ ಯಾವುದೇ ಮತಗಳು ನಿರೂಪಿಸುವ, ವಿಶೇಷತಃ ಸೆಮೆಟಿಕ್ ಮತಗಳು ನಿರೂಪಿಸುವಂತಹ ಒಂದು ದೇವರ ಬಗೆಗೆ ಪ್ರಶ್ನೆ ಕೇಳಿದರೆ ಹೌದು ಅಂತ ಅನ್ನಿಸುತ್ತೆ. ಆದರೆ ನಮ್ಮಲ್ಲಿ ಹಾಗಿಲ್ಲ. ನಮ್ಮಲ್ಲಿ ಏನು ಚಿಂತನೆ ಇದೆ ಅಂತಂದರೆ, ನಿಜಾಶ್ರಿತ ಜನಸ್ಯ ಭೂತ್ಯೈ, ತನ್ನನ್ನು ಆಶ್ರಯಿಸಬೇಕಾದ ಸಾತ್ವಿಕ ಜನರ ಉನ್ನತಿಗಾಗಿ ಈಕ್ಷಾ ಬಭೂವ, ಸೃಷ್ಟಿ ಮಾಡಬೇಕು ಅಂತ ದೇವರಿಗೆ ಅನ್ನಿಸಿತು. ಅಂದರೆ ಹೊಸದಾಗಿ ಅನ್ನಿಸಿದ್ದಲ್ಲ. ಏಕೆಂದರೆ ಇಚ್ಛೆ ಅನ್ನೋದು ಜ್ಞಾನದ ಮುಂದುವರಿಕೆ. ಇದು ಎಂಥದ್ದಿದು? ಜ್ಞಾನದ ಮುಂದುವರಿಕೆ ಆದರೆ ಮೊದಲು ಇರಲಿಲ್ವಾ? ಬಯಕೆ ಅಂದರೆ ಏನು? ಜ್ಞಾನದ ವಿಶೇಷ ತಾನೇ ಅದು. ವಿಶೇಷ ಜ್ಞಾನವನ್ನೇ ಬಯಕೆ ಅಂತ ಅನ್ನೋದು. ದೇವರಿಗೆ ಇಚ್ಛೆ ಬಂತು ಅಥವಾ ಈಕ್ಷಾ ಬಭೂವ, ಅರಿವು ಹುಟ್ಟಿತು ಅಂತ ಹೇಳಿದರೆ ಏನರ್ಥ? ಅದಕ್ಕೆ ಹೇಳಿದರು, ಇದ್ದದ್ದು ಅಭಿವ್ಯಕ್ತ ಆಯಿತು. ಇತ್ತು, ಆದರೆ ಕಾಲದಲ್ಲೇ ಅಭಿವ್ಯಕ್ತ ಆಗತ್ತೆ ಅದು. ಅದರಿಂದಾಗಿ ಅಭಿವ್ಯಕ್ತ ಬಭೂವ, ಕಾಲಕ್ಕೆ ಅನುಗುಣವಾಗಿ ಅಭಿವ್ಯಕ್ತ ಆಯಿತು. ಅದಕ್ಕೆ ವ್ಯಕ್ತಿ ಮತ್ತು ಶಕ್ತಿ ಅಂತ ಹೇಳಿ ಎರಡು ಕಾನ್ಸೆಪ್ಟ್ ಉಂಟು ಪ್ರಾಚೀನ ಶಾಸ್ತ್ರಗಳಲ್ಲಿ. ವ್ಯಕ್ತಿ ಅಂತ ಹೇಳಿದರೆ ಆ ಟೈಮಿಗೆ ಅಭಿವ್ಯಕ್ತ ಆಗೋದು. ಶಕ್ತಿ ಅಂತ ಹೇಳಿದರೆ ಇರೋದು. ಇವಾಗ ಒಬ್ಬ ವ್ಯಕ್ತಿಯಲ್ಲಿ ತಂದೆಯಾಗುವ ಶಕ್ತಿ ಇರುತ್ತೆ, ಅದು ಅಭಿವ್ಯಕ್ತ ಆಗೋದು ಯೋಗ್ಯವಾದ ಜೊತೆಗಾತಿ ಸಿಕ್ಕಾಗ. ಅದು ಎಲ್ಲ ಸಂದರ್ಭದಲ್ಲಿಯೂ ಅಭಿವ್ಯಕ್ತಿ ಆಗಬೇಕು ಅಂತಿಲ್ಲ. ಆಮೇಲೆ ಅವನು ನಾನು ತಂದೆಯಾಗೋದಿಲ್ಲ ಅಂತ ತೀರ್ಮಾನ ಮಾಡಿ ಸನ್ಯಾಸ ತೆಗೆದುಕೊಂಡ್ರೆ ಅದು ಅಭಿವ್ಯಕ್ತ ಆಗಲ್ಲ. ಅದರಿಂದಾಗಿ ಅಭಿವ್ಯಕ್ತಿ ಅಂತನ್ನೋದು ಕಾಲಬದ್ಧ, ಶಕ್ತಿ ಅಂತನ್ನೋದು ಕಾಲಬದ್ಧ ಅಲ್ಲ, ಅದು ಸ್ವಭಾವಬದ್ಧ. ಅದರಿಂದಾಗಿ ದೇವರಿಗೆ ಸೃಷ್ಟಿ ಮಾಡುವ ಬಯಕೆ ಮೂಡಿತು. ಅಂದರೆ ಕಾಲ ಪಕ್ವ ಆಯಿತು, ಆ ದೇಶ ಹದವಾಗಿತ್ತು, ಸಮಯ ಬಂದಿತ್ತು, ಅದೇ ಕಾಲ ಪಕ್ವ ಆಯಿತು, ಅದು ಮುಖ್ಯ. ನಿಜಾಶ್ರಿತ ಜನಸ್ಯ ಭೂತ್ಯೈ ಅಂತ ಸತ್ವ ಪ್ರಕೃತಿಯ ಜನರ ಒಳಿತಿಗಾಗಿ ಈಕ್ಷಾ ಬಭೂವ, ಅವನಿಗೆ ಸೃಷ್ಟಿ ಮಾಡಬೇಕು ಅನ್ನುವ ಸಂಕಲ್ಪ ಮೂಡಿತು. ಯಾವಾಗ ಮೂಡಿದ್ದು? ಪರನಾಮ ನಿಮೇಶ ಕಾಂತೆ ಅಂತ ಬ್ರಹ್ಮನ ಪರಾಯುಷ, ಅಂದರೆ ಬ್ರಹ್ಮನ 100 ವರ್ಷಗಳು. ಬ್ರಹ್ಮನ 100 ವರ್ಷ ಅಂತಂದರೆ 31,104 ಕೋಟಿ ವರ್ಷಗಳು, 1000 ಕೋಟಿ ವರ್ಷಗಳು. 31,104,000 ಕೋಟಿ ವರ್ಷಗಳು ಬ್ರಹ್ಮನ ಆಯುಷ್ಯ. ಅದು ದೇವರ ಪಾಲಿಗೆ ನಿಮೇಷ. ನಿಮೇಷ ಅಂತಂದರೆ ಕಣ್ಣುರೆಪ್ಪೆ ತೆಗೆದು ಮುಚ್ಚುವಷ್ಟು ಕಾಲ. ವಸ್ತುತಃ ನಾವು ಮಧ್ಯದ ಒಳಗಡೆ ಇರುವ ಕಾಲವನ್ನೆಲ್ಲ ನಂತರ ನೋಡೋಣ. 3ನೆಯ ಅಧ್ಯಾಯದಲ್ಲಿ ಹೇಳ್ತಾರೆ, ಮನುವಿನ ಕಾಲ, ಒಂದೊಂದು ಮನುವಿನ ಕಾಲ ಬ್ರಹ್ಮದೇವರ ದಿವಸದಲ್ಲಿ ಎಷ್ಟು ಭಾಗ ಅಂತ. ಆ ತರಹದ ಲೆಕ್ಕಗಳೆಲ್ಲ ಮುಂದೆಯೂ ಉಂಟು. ಅದನ್ನೆಲ್ಲ ಅಲ್ಲಿ ನೋಡೋಣ. ಇಲ್ಲಿ ನಾವು ಗಮನಿಸಬೇಕಾದದ್ದೇನು ಅಂದರೆ, ಪರ ಅನ್ನುವ ಬ್ರಹ್ಮದೇವರ ಹಿರಿದಾದ ಆಯುಷ್ಯ ಏನಿದೆ, ದೇವರ ಪಾಲಿಗೆ ಅದು ನಿಮೇಷ, ಕಣ್ಣುರೆಪ್ಪೆ ಮುಚ್ಚುವಷ್ಟು ಕಾಲ. ಅದು ಕ ಅನ್ನೋದು ಆ ತರಹ ಒಂದು ಕಲ್ಪನೆ ಬರಲಿಕ್ಕೆ ಹೇಳಿದ್ದಷ್ಟೇ.
ವಸ್ತುತಃ ಅದು ನಿಮೇಷವೂ ಅಲ್ಲ. ಅದರ ಅಂತ್ಯದಲ್ಲಿ ಅಂದರೆ ಇಲ್ಲಿ ಸಾಪೇಕ್ಷ ಸಿದ್ಧಾಂತವೂ ಇದೆ. ಸಾಪೇಕ್ಷ ಸಿದ್ಧಾಂತವನ್ನು ಮೀರಿ ದೇವರಿದ್ದಾನೆ ಅಂತಲೂ ಹೇಳಿದ ಹಾಗೆ ಆಗತ್ತೆ. ಬ್ರಹ್ಮದೇವರ ಒಂದು ಆಯುಷ್ಯ ದೇವರ ಕಣ್ರೆಪ್ಪೆ ಮಿಟುಕಿಸುವಷ್ಟು. ಅಂದರೆ ದೇವರು ನಿತ್ಯ ಅಂತ ಅರ್ಥ. ಆದರೆ ನಿಮೇಷ ಅಂತ ಹೇಳಿದಾರಲ್ಲ, ಆ ನಿಮಿಷಗಳು ಸೇರಿ ಘಳಿಗೆಯಾಗಿ, ಘಳಿಗೆಗಳು ಮುಹೂರ್ತವಾಗಿ, ಮುಹೂರ್ತ ಯಾಮವಾಗಿ, ಯಾಮ ಹಗಲಾಗಿ, ಹಾಗೆ ಅದೇ ರೀತಿಯ ಇನ್ನೊಂದು ಭಾಗ ರಾತ್ರಿಯಾಗಿ, ಅದು ದಿನವಾಗಿ, ಆ ದಿನ ಪಕ್ಷವಾಗಿ, ಆ ಪಕ್ಷ ಮಾಸವಾಗಿ, ಆ ಮಾಸ ಅಯನವಾಗಿ, ಆ ಅಯನ ವರ್ಷವಾಗಿ, ಸಂವತ್ಸರವಾಗಿ, ದೇವರು ಯಾವಾಗಲೂ ಒಮ್ಮೆ ಕೊನೆಗೊಳ್ಳಬಹುದು ಅಂತ ಅಂದುಕೊಳ್ಬೇಡಿ. ಅದಕ್ಕೆ ನಿಮೇಷಕ ಅಂತಂದರು. ನಮಗೆ ತಿಳಿಯಲಿಕ್ಕೆ ಅದು ಹೇಳಿದ್ದೇ ವಿನಃ ಬೇರೆ ಅಲ್ಲ. ಈ ರೀತಿ ದೇವರ ಸೃಷ್ಟಿ. ಸರಿ, ದೇವರ ಸೃಷ್ಟಿಯ ಬಗ್ಗೆ ಹೇಳಿದ್ರಿ, ದೇವರ ಸೃಷ್ಟಿಯ ಉದ್ದೇಶದ ಬಗ್ಗೆಯೂ ಕೂಡ ಹೇಳಿದ್ರಿ. ಯಾರ ಸೃಷ್ಟಿಯಲ್ಲಿ ಮನಸ್ಸು ಬಂತು? ಸೃಜ್ಯ ಸೃಷ್ಟವು ಅಂತ. ಸೃಜ್ಯರು ಅಂತಂದರೆ ಜೀವರು ಹೌದು, ಜಡವೂ ಹೌದು, ಸೃಷ್ಟಿ ಮಾಡಲು ಯೋಗ್ಯರಾದವರು ಅಂತ. ಆ ಸೃಷ್ಟಿ ಮಾಡಲು ಯೋಗ್ಯರಾದವರು ಜಡ ಮತ್ತು ಜೀವ. ಜಡದ ಸೃಷ್ಟಿ ಏಕಾಗಿ? ಜೀವಭೋಗಕ್ಕಾಗಿ. ನಿರ್ಣಯ ಚಂದ್ರಿಕಾಕಾರರು ಹೇಳ್ತಾರೆ, ಜೀವಭೋಗಾರ್ಥಾಚ ಜಡಾನಾಂ ಸೃಷ್ಟಿ, ಕರ್ಮಾರ್ಥ ಜೀವಾನಾಂ ಸೃಷ್ಟಿ. ಜೀವರ ಸೃಷ್ಟಿ ಏಕಾಗಿ? ಕರ್ಮಕ್ಕಾಗಿ. ಜಡದ ಸೃಷ್ಟಿ ಜೀವರ ಭೋಗಕ್ಕಾಗಿ. ಇನ್ನು ಸೃಜ್ಯ ಸೃಷ್ಟವು, ಇದು ಒಂದು ಮುಖ ಆಯಿತು. ಇನ್ನು ಎರಡನೇ ಮುಖ ಉಂಟು ಅಂತಾರೆ ವ್ಯಾಖ್ಯಾನಕಾರರು. ಹೇಳ್ತಾರೆ, ಉದರಸ್ಥ ಜೀವೇಶು ಅಸೃಜ್ಯಾನ್ ವಿಹಾಯ ತಸ್ಮಿನ್ ಕಲ್ಪೆ ಸೃಜ್ಯಾನಾಮೇವ ಸೃಷ್ಟವು. ಈ ಕಲ್ಪದಲ್ಲಿ ಯಾರನ್ನು ಸೃಷ್ಟಿ ಮಾಡಬೇಕು ಅಂತ ದೇವರು ಮೊದಲೇ ಸಂಕಲ್ಪ ಮಾಡಿರ್ತಾನೆ, ಅವರ ಸೃಷ್ಟಿ. ಯಾರೆಲ್ಲ ಹೊಟ್ಟೆ ಒಳಗಡೆ ಇದ್ದಾರೆ ಅವರೆಲ್ಲದರ ಸೃಷ್ಟಿ ಅಲ್ಲ. ಆದ್ದರಿಂದ ಈ ಒಂದು ಸೃಷ್ಟಿ ಏನಿದೆ ಅದಕ್ಕೆ ಸೃಜ್ಯರು ಇಷ್ಟೇ ಅಂತ ಹೇಳಿ ಖಾತ್ರಿ ಇದೆ. ಆ ಸೃಷ್ಟಿಯಲ್ಲಿ ಇಷ್ಟರನ್ನೇ ಸೃಷ್ಟಿ ಮಾಡಬೇಕು, ಈ ಜಡದ ಉಪಯೋಗವನ್ನೇ ತರಬೇಕು, ಈ ಜಡ ಈ ರೀತಿ ಬದಲಾಗಬೇಕು, ಈ ಜೀವ ಜಡವನ್ನು ಕ್ರಮೇಣ ಹೀಗೆ ಬದಲಾಯಿಸಬೇಕು, ಹೀಗೆ ಸೃಷ್ಟಿ ಮಾಡಬೇಕು ಅಂತ ಎಲ್ಲ ಮುನ್ನೋಟ ಇಟ್ಟುಕೊಂಡ ಸೃಷ್ಟಿಯ ಆರಂಭದ ಬಯಕೆ ಮೂಡಿತು. ಅಂದರೆ ದೇವರ ಅರಿವಿನ ಅರಿವು, ದೇವರ ಜ್ಞಾನದ ಅರಿವು ನಮಗಾಗಬೇಕಾದಾಗ ಈ ಶ್ಲೋಕವನ್ನು ಒಂದೊಂದನ್ನೂ ಗಮನದಲ್ಲಿಟ್ಟು ತಿಳ್ಕೊಳ್ಬೇಕು. ನೋಡಿ, ಇನ್ನೊಮ್ಮೆ ಈ ಶ್ಲೋಕವನ್ನು ಕೇವಲ ಅನುವಾದ ಮಾಡುತ್ತೇನೆ. ಉದರಸ್ಥ ಜಗತಃ, ಜಗವನ್ನ ಅಥವಾ ಎಲ್ಲವನ್ನ ತನ್ನ ಬಸಿರಲ್ಲಿ ಇಟ್ಟುಕೊಂಡ, ಸದಮಂದ ಸಾಂದ್ರ ಸ್ವಾನಂದ ತುಷ್ಟ ವಪುಷೋಪಿ, ಕೊರೆಯಿಲ್ಲದ, ಹಿರಿದಾದ, ನಿಬಿಡವಾದ, ತನ್ನದೇ ಆದ ಅಂದರೆ ಸ್ವರೂಪಭೂತವಾದ ಆನಂದದಿಂದ ತುಂಬಿದ ಮೈಯವನಾಗಿದ್ದರೂ ರಮಾರಮಸ್ಯ, ಲಕ್ಷ್ಮಿಯೊಡನೆ ಆಡುವ, ಸಜ್ಜನ ದುರ್ಜನರಿಗೆ ನಲಿವು ನೋವುಗಳನ್ನು ನೀಡುವ ದೇವರಿಗೆ, ತಸ್ಯ ದೇವರಿಗೆ ಪರನಾಮ ನಿಮೇಷಕ ಅಂತೆ. ಬ್ರಹ್ಮದೇವರ ಆಯುಷ್ಯ ದೇವರ ಕಣ್ರೆಪ್ಪೆ ಮಿಟುಕಿಸುವ ಹೊತ್ತು. ಅದರ ಕಡೆಯಲ್ಲಿ
ನಿಜಾಶ್ರಿತ ಜನಸ್ಯ, ತನ್ನನ್ನು ಆಸರೆಯಾಗಿಸಿಕೊಳ್ಳುವ ಸತ್ವ ಪ್ರಕೃತಿಯ ಜನರ ಉನ್ನತಿಗಾಗಿ ಸೃಜ್ಯ ಸೃಷ್ಟವು, ಸೃಷ್ಟಿ ಮಾಡಲೇಬೇಕಾದ ಜೀವ ಜಡರ ಸೃಷ್ಟಿಯಲ್ಲಿ ಈಕ್ಷಾ ಬಭೂವ, ಸಂಕಲ್ಪ ಮೂಡಿತು. ಅಂದರೆ ದೇವರ ಸಂಕಲ್ಪದಲ್ಲಿ ಆ ಸೃಷ್ಟಿಯ ಬಗೆಗಿನ ಉದ್ದೇಶ ಹೇಗೆಲ್ಲ ಇರುತ್ತೆ ಅನ್ನೋದನ್ನ ಹೇಳಿದ್ದಾಯ್ತು. ಈ ಅಧ್ಯಾಯ ಏನಿದೆ ಮಹಾಭಾರತ ತಾತ್ಪರ್ಯ ನಿರ್ಣಯದ ಪ್ರತಿ ಬಾರಿ ಅದನ್ನು ಚಿಂತನೆ ಮಾಡಿದಾಗಲೂ ಒಂದು ಅತೃಪ್ತಿ ಕಾಡುತ್ತೆ. ಇದನ್ನ ಬೇರೆ ಗ್ರಂಥಗಳೊಂದಿಗೆ ಹೇಳಬೇಕು, ಪುರಾಣಗಳೊಂದಿಗೆ ಅಂತ. ಅದನ್ನು ದೇವರು ಆಗ ಮಾಡಿಸಲಿ. ಪಂಚರಾತ್ರ ಮೊದಲಾದವುಗಳ ಜೊತೆಗೆ ಹೇಳಬೇಕು ಅಂತ ಒಂದುಂಟು, ನೋಡೋಣ. ಇಲ್ಲಿ ಪರನಾಮ ನಿಮೇಶಕ ಅಂತ ಇದೆ. ಸಂಸ್ಕೃತದಲ್ಲಿ ಕಪ್ರತ್ಯಯ ಕುತ್ಸನೆ ಅಂತ. ಕ ಅನ್ನೋದು ಯಾವತ್ತೂ ಕೂಡ ಔಪಚಾರಿಕ ಅನ್ನೋದನ್ನು ಹೇಳುತ್ತೆ. ಔಪಚಾರಿಕ ಅಂತ ಹೇಳಿ ಅದು ಮುಂದೆಯೂ ಕೂಡ ಬರುತ್ತೆ. ಸಮಂಡ ಮಧ್ಯಕೋದ್ಭವ ಅಂತ. ಸಮಂಡ ಮಧ್ಯಕಾಸುತಂ ಸಮೀಕ್ಷ ರಾವಣೋಪಮಂ ತೃತೀಯ ಏಚ ಚಾಂಶಕೋ ಬಲಸ್ಯ ಹಿತ್ಯ ಚಿಂತಯತ್ ಅಂತ ಮುಂದೆ 7ನೆಯ ನೋಡಿ. ಮಂಡ ಮಧ್ಯಕ, ರಾವಣನ ಹೆಂಡತಿ ಮಂಡೋದರಿ, ಅವಳನ್ನ ಮಧ್ವರು ಮಂಡ ಮಧ್ಯ. ಮಂಡ ಅಂದರೆ ಚಂದ, ಮಧ್ಯ ಅಂದರೆ ಹೊಟ್ಟೆ. ಆದರೆ ಯಾಕೆಂದರೆ ಬಹಳ ದುಷ್ಟರಾದ ಮಕ್ಕಳನ್ನು ಹೇಳ್ತಲ್ಲ, ಅದರಿಂದಾಗಿ ಹೊರಗಡೆಯಿಂದ ಸುಂದರವಾದ ಹೊಟ್ಟೆ ಇರಬಹುದು, ಆದರೆ ಹೊಟ್ಟೆ ಕೆಟ್ಟದ್ದು ಅಂತ. ಹಾಗೆ ಇದು ಇಲ್ಲಿಯೂ ಕೂಡ ನಿಮೇಶ ಕ, ಅಲ್ಲಿ ಕಪ್ರತ್ಯಯ ಅನ್ನೋದು ಕುತ್ಸನಾರ್ಥದಲ್ಲಿ ಇದೆ. ಅದನ್ನು ಹೇಳ್ತಾರೆ ಇವರು. ಸೇಯಂ ಭಗವತೋ ನಿದ್ರಾಪಿ ಚಕ್ಷುರ್ ನಿಮೇಶ ಮಿಷೇಣ ಲೋಕ ವಿಡಂಬನ ಮೇವ ಇತಿ ಕಪ್ರತ್ಯಯನ ಕುತ್ಸಯಾಮಾಸ ನಿಮೇಶಕ ಇತಿ. ದೇವರ ನಿದ್ರೆ ಅಂದರೆ ಕಣ್ಣು ಮುಚ್ಚುವುದಷ್ಟೇ, ಅರಿವು ಮುಚ್ಚುವುದಲ್ಲ. ಹೀಗಾಗಿ ಕಣ್ಣು ಮುಚ್ಚುವುದು ಅನ್ನೋದು, ರೆಪ್ಪೆ ಮುಚ್ಚುವುದು ಅನ್ನೋದು ಔಪಚಾರಿಕ. ನಾವು ಇಲ್ಲಿ ಕಣ್ಣು ಮುಚ್ಚಿದರು ಅಂತಂದರೆ ಇನ್ನೂ ಈ ಜಗತ್ತಿನ ಅರಿವು ಅವರಿಗಿರೋದಿಲ್ಲ. ಪಡೆದರೂ ಆ ದೇಹದ ಮಾಧ್ಯಮದಲ್ಲಿ ಪಡೆಯೋದಿಲ್ಲ ಅನ್ನೋ ಅರ್ಥದಲ್ಲಿ ಕಣ್ಣು ಮುಚ್ಚಿದರು ಅಂತ ಹೇಳುತ್ತೇವೆ ನಾವು. ಆದರೆ ದೇವರು ಕಣ್ಣು ಮುಚ್ಚೋದು ಬೇರೆ. ಅವನು ಕಣ್ಣು ಮುಚ್ಚುತ್ತಾನೆ, ಆದರೆ ಅವನ ಅರಿವು ಮುಚ್ಚುವುದಿಲ್ಲ ಅಂತಂದು. ಅದಕ್ಕೆ ನಿಮೇಶಕ ಅಂತಂದ್ರು. ಆನಂದ ರೂಪಶ್ಚ ಸ ನಿಮೇಶ ಇತಿ. ಅಥವಾ ಇನ್ನೊಂದು ಅರ್ಥ ನನಗೆ ಅನ್ನಿಸ್ತಾ ಇದೆ ಅಂತಂದ್ರು. ಏನದು? ಕ ಅಂತಂದ್ರೆ ಆನಂದ. ದೇವರ ಆ ಕಣ್ಣುಮುಚ್ಚುವಿಕೆ ಅಂತನ್ನೋದು ಆನಂದದ ಇನ್ನೊಂದು ಎಫೆಕ್ಟ್ ಅಷ್ಟೇ ಅಂತ. ಅದಕ್ಕಾಗಿ ನಿಮೇಶಕ ಅಂತಂದ್ರು. ಹೀಗಾಗಿ ನಿಮೇಶ ವಸ್ತುತಃ ಅದನ್ನು ಹೇಳಲೇಬಾರದು. ಕಾಲ ಅನವಚ್ಛಿನ್ನ. ದೇವರ ಕ್ರಿಯೆಯನ್ನು ಅಳೆಯುವ ಕಾಲ ಇಲ್ಲ. ದೇವರ ಕ್ರಿಯೆ ಅನ್ನೋದು ಕಾಲವನ್ನು ಅಳೆಯುತ್ತೆ. ಅದಕ್ಕೆ ನಿಮೇಶಕ ಅಂತಂದು. ಈ ಎರಡು ಅರ್ಥ ಏನಿದೆ, ಮೊದಲು ಹೇಳಿದ್ದು ಒಂದು ನಿಮೇಶಕ ಅಂತ ಹೇಳಿ ಅದು ಔಪಚಾರಿಕ ಅಂತ. ಎರಡನೆಯದ್ದು ಆನಂದ ರೂಪವಾದ ಕಣ್ಣು ಮುಚ್ಚುವಿಕೆ ಅನ್ನೋದು. ಈ ಎರಡು ಅರ್ಥವನ್ನು ನಿರ್ಣಯ ಭಾವಚಂದ್ರಿಕಾಕಾರರು ಕೊಟ್ಟಿದ್ದಾರೆ. ಅದರ ಕಡೆಯಲ್ಲಿ ಅಂತಂದರೆ ಎಷ್ಟು? ಇನ್ನೇನು ತೆರೆದು ಸೃಷ್ಟಿ ಮಾಡಬೇಕು, ತೆಗೆದಿದ್ದಾನೆ, ಅದು ಲೆಕ್ಕಕ್ಕೆ ಬರುತ್ತೆ.
ಕಣ್ಣು ತೆರೆದದ್ದು ಲೆಕ್ಕಕ್ಕೆ ಬರುತ್ತೆ. ಲಯಸ್ಯ ತ್ವಷ್ಟಮೋ ಭಾಗ ಸೃಷ್ಟಿಕಾಲ ಉದಾಹೃತ ಅಂತ. ಪ್ರಳಯ ಕಾಲ ಕಳೆದರ 8ನೇ 1 ಭಾಗ ಅರುಣೋದಯ ಕಾಲ. ಮನುಷ್ಯಮಾನದಿಂದ 3888,000 ಕೋಟಿ ವರ್ಷ ಪರ್ಯಂತ ಅವನು ಇದ್ದ. ಆಮೇಲೆ ಆನಂದದಿಂದ ಇದ್ದವನು ಸೃಷ್ಟಿ ಮಾಡಬೇಕು ಅಂತ ಬಯಸಿದ. ಇಲ್ಲಿ ಸೃಷ್ಟಿಯ ಮೂಲ ಉದ್ದೇಶ ನಿಜಾಶ್ರಿತ ಜನಸ್ಯ ಭೂತ್ಯೈ ಅಂತ. ತನ್ನನ್ನು ಆಶ್ರಯಿಸಿದ ಸತ್ವ ಪ್ರಕೃತಿಯ ಎತ್ತರಕ್ಕಾಗಿ ಅಂತ. ನಿಜಾಶ್ರಿತ ಜನ ಅಂತಂದರೆ ಕೇವಲ ಸಾತ್ವಿಕ ಜೀವರು ಅಂತಲೇ ಅರ್ಥ ಮಾಡಬೇಕು. ಸೃಜ್ಯ ಸೃಷ್ಟವು ಅಂದರೆ ರಾಜಸ ತಾಮಸ ಜೀವರು ಅಂತ ಅರ್ಥ ಮಾಡಿ, ತೊಂದರೆ ಇಲ್ಲ. ರಾಜಸ ತಾಮಸ ಜೀವರು ಸೃಷ್ಟಿಗೆ ಬರ್ತಾರೆ, ಆದರೆ ಸೃಷ್ಟಿಯ ಉದ್ದೇಶ ಮೋಕ್ಷ ಅಂತ. ದೇವರ ಇಚ್ಛೆ ಹೇಗಿತ್ತು ಅನ್ನೋದು ಇವಾಗ ಮುಂದೆ ಗೊತ್ತಾಗುತ್ತೆ ನಮಗೆ. 4ನೇ ಶ್ಲೋಕದಿಂದ ನಾವಿನ್ನು ಶುರು ಮಾಡಬೇಕಷ್ಟೇ. ಅವನಿಗೆ ಸೃಜ್ಯ ಸೃಷ್ಟವು ಈಕ್ಷಾ ಬಭೂವ. ಉದ್ದೇಶ ಏನಿತ್ತು? ಭೂತ್ಯೈ ನಿಜಾಶ್ರಿತ ಜನಸ್ಯ, ತನ್ನವರ ಎತ್ತರ. ತನ್ನವರ ಎತ್ತರಕ್ಕೆ ಏರಬೇಕು ಅಂತಂದರೆ ರಾಜಸ ಪ್ರಕೃತಿಯವರು ಬೇಕು, ತಾಮಸ ಪ್ರಕೃತಿಯವರು ಬೇಕು. ನಿಜಾಶ್ರಿತ ಅಂದರೆ ತನ್ನನ್ನು ಪ್ರಜ್ಞಾಪೂರ್ವಕವಾಗಿ ಆಶ್ರಯಿಸಿದವರು ಅಂತ ಒಂದರ್ಥ, ಮುಂದೆ ಪ್ರಜ್ಞಾಪೂರ್ವಕವಾಗಿ ಆಶ್ರಯಿಸಿದವರು ಅಂತ ಅರ್ಥ, ಆಶ್ರಯಿಸುವವರು ಅಂತ ಅರ್ಥ. ರಾಜಸರಾಗಲಿ ತಾಮಸರಾಗಲಿ ದೇವರನ್ನು ಅವಲಂಬಿಸಿಕೊಂಡು ಇರಬಹುದು, ಆದರೆ ನಾವು ಆಶ್ರಯಿಸಿದ್ದೇವೆ ಎಂದು ಬುದ್ಧಿ ಇಲ್ಲ ಅಷ್ಟೇ. ಅದರಿಂದಾಗಿ ನಿಜಾಶ್ರಿತ ಜನಸ್ಯ ಅಂತಂದರೆ ಇವರಿಗೆ ಅರಿವಿದೆ, ಅರಿವಿಗೆ ಯೋಗ್ಯರಾದವರ ಎತ್ತರಕ್ಕಾಗಿ ಸೃಷ್ಟಿ ಮಾಡಬೇಕು ಅಂತ ಅಂದುಕೊಂಡ. ಅರಿವಿಗೆ ಏರುವವರ ಎತ್ತರಕ್ಕಾಗಿ, ಅರಿವು ಗಳಿಸುವವರ ಎತ್ತರಕ್ಕಾಗಿ ಸೃಷ್ಟಿ ಮಾಡಬೇಕು ಅಂತ ಅಂದುಕೊಂಡ. ಸರಿ, ಅವನ ಸಂಕಲ್ಪ ಹೇಗಿತ್ತು ಅನ್ನೋದು 4ನೆಯ ಶ್ಲೋಕದಲ್ಲಿ ಶುರುವಾಗುತ್ತೆ. ಇಷ್ಟು ಸೃಷ್ಟಿಯ ಹಿಂದಿನ ಸಂಕಲ್ಪ. ಸೃಷ್ಟಿಗೆ ಸಂಕಲ್ಪ ಮಾಡಿದ ಅಂತ. ಸೃಷ್ಟಿಯ ಉದ್ದೇಶ ಏನು? ಅದೇ ಬಹಳ ಆಶ್ಚರ್ಯ. ಥೆಲಿಸ್ ಅಂತ ಹೇಳಿ ಒಬ್ಬ, ಇವತ್ತು ನಾವು ಗ್ರೀಕ್ ಅವನು ಅಂತ ಹೇಳ್ತೇವೆ, ಪ್ರಾಯ ಅಥೆನ್ಸಿನವನು ಏನೋ ಅವನು ಸೃಷ್ಟಿಗೊಂದು ಉದ್ದೇಶ ಇರಲಿಕ್ಕೆ ಸಾಧ್ಯ ಇಲ್ಲ. ಸೃಷ್ಟಿಗೊಂದು ಉದ್ದೇಶ ಇದ್ದಿದ್ದರೆ ಜೀವರು ಶಾಸ್ತ್ರಗಳನ್ನು ಅರ್ಥ ಮಾಡಿಕೊಂಡು ಈ ಪ್ರಕೃತಿಯ ವಸ್ತುಗಳಿಂದ ಸೌಲಭ್ಯವನ್ನು ಹೇಗೆ ಪಡ್ಕೊಳ್ತಾ ಇದ್ರು ಅನ್ನುವ ಪ್ರಶ್ನೆಯನ್ನು ಅವನು ಎತ್ತಿದ್ದಿದ್ದು. ಸೊ ಅದನ್ನು ಎಲ್ಲ ವಿಜ್ಞಾನಿಗಳು ಹಿಂಬಾಲಿಸ್ಕೊಂಡು ಹೋದ. ಹೌದು, ಸೃಷ್ಟಿಗೊಂದು ಉದ್ದೇಶ ಇರಬೇಕು ಅಂತ ಇಲ್ಲ. ಈಗ ನಮ್ಮ ಕಣ್ಣು ಮುಂದೆ ಇದೆ, ಅದನ್ನು ನಾವು ಬಳಸಬೇಕು ಅಷ್ಟೇ. ಅಷ್ಟು ಬಿಟ್ಟು ಬೇರೆ ಇಲ್ವೇ ಇಲ್ಲ ಅವರಿಗೆ. ಆದರೆ ಸೃಷ್ಟಿಗೆ ನಿಜವಾಗಿ ಉದ್ದೇಶ ಇದೆಯಾ ನೋಡಿ. ನಮ್ಮ ಹಿಂದಿನವರ ಕಾಲದಲ್ಲಿ ಕಾರ್ ಇರಲಿಲ್ಲ, ಬಸ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ. ಅದಕ್ಕೂ ಹಿಂದಿನವರ ಕಾಲದಲ್ಲಿ ಎಲೆಕ್ಟ್ರಿಸಿಟಿ ಇರಲಿಲ್ಲ. ಅದಕ್ಕೂ ಹಿಂದಿನವರ ಕಾಲದಲ್ಲಿ ಟ್ರೈನ್ ಇರಲಿಲ್ಲ. ಅದಕ್ಕೂ ಹಿಂದಿನವರ ಕಾಲದಲ್ಲಿ ಪ್ಲಾಸ್ಟಿಕ್ ಗೊತ್ತಿರಲಿಲ್ಲ. ಅದಕ್ಕೂ ಹಿಂದಿನವರ ಕಾಲದಲ್ಲಿ ಹೀಗೆ ಗೊತ್ತಿರಲಿಲ್ಲ. ಅದರಿಂದಾಗಿ ಅದು ಪ್ರಿಮೆಚೂರ್. ಸೃಷ್ಟಿ ಪೂರ್ಣ ಆಗಿದ್ದಿದ್ರೆ ಮೊದಲೇ ಅವೆಲ್ಲ ಇರಬೇಕಿತ್ತು ಅನ್ನುವಂತಹ ಒಂದು ಭಾವನೆಗಳು ಇವತ್ತು ಜನರಲ್ಲಿ ಇರುವಂಥದ್ದು. ಆದರೆ ಸೃಷ್ಟಿ ಪೂರ್ಣವಾಗಿದೆ ಅಂತ ಹೇಳಿ ಇದನ್ನೆಲ್ಲ ಜನ ಬಿಡುವ ಕಾಲ ಬಂದಿರುತ್ತೆ ಅಂತ ಯಾಕೆ ಅಂದ್ಕೊಳ್ಬಾರದು? ಅವರು ಅದನ್ನು ಬಿಡ್ತಾರೆ, ಮುಂದೆ ಖಂಡಿತ ಬಿಡೋ ಸಾಧ್ಯತೆಗಳಿದೆ.
ಅದರಿಂದಾಗಿ ಸೃಷ್ಟಿಯ ಉದ್ದೇಶ ಏನು, ಅವನಿಗೇನು ಸಂಕಲ್ಪ ಮಾಡಿದ, ಎಲ್ಲಿಯೂ ಇಲ್ಲದ್ದು ಇಲ್ಲಿ ಉಂಟು. ಈ ದಿಸೆಯಿಂದ ಯೋಚನೆ ಮಾಡಿ. ಉಳಿದದ್ದನ್ನು ನಾವು ನಾಳೆ ನೋಡೋಣ. ಪ್ರಾಯ ನಾಳೆ ನಾಡಿದ್ದರಲ್ಲಿ ಇನ್ನೂ ಸ್ವಲ್ಪ ಹೆಚ್ಚು ನಾವು ಚಿಂತನೆ ಮಾಡಬಹುದು. ಇವತ್ತಿಗಿಷ್ಟ ಆಗಿದೆ. ಕೃಷ್ಣಾರ್ಪಣ. ನಾಳೆ ಹೀಗೆ ಸೇರೋಣ.